ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸೌಜಿ ಹೋಟೆಲ್ ಸ್ಟೈಲ್ ಕರಿ ಚಿಕನ್ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ಕರಿ ಚಿಕನ್ ಮಾಡ್ತಾಯಿದ್ದೀವಿ. ಅದಕ್ಕೆ ಚಿಕನ್ನ ಉಪ್ಪು ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ತೊಗೊಂಡಿದ್ದೀವಿ. ಇವಾಗ ಅದಕ್ಕೆ ಅರಿಶಿನ ಪೌಡ್ರ್ ಹಾಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಖಾರದ ಪುಡಿ ಹಾಕಿ, ಒಂದು 3 ಸ್ಪೂನಷ್ಟು ಖಾರದ ಪುಡಿ, ಮೂರಿಂದ 4 ಸ್ಪೂನಷ್ಟು ಖಾರದ ಪುಡಿ ತಗೊಳ್ಳಿ. ಕಾರ್ನ್ಫ್ಲವರ್ ತಗೊಳ್ಳಿ 1 ಸ್ಪೂನಷ್ಟು, ಈಗ ಸ್ಟವ್ ಹಾಕೊಳ್ಳಿ, ಸ್ಟವ್ ಹಚ್ಕೊಳ್ಳಿ. ಈಗ ನೋಡಿ, ಒಂದು 1/4 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಉಪ್ಪು ಖಾರ ಎಲ್ಲ ಕಡೆ ಹಿಡಿಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಸಾಗಿದೆ. ಇವಾಗ ಒಂದು 10 ನಿಮಿಷ ಅಷ್ಟು ಚೆನ್ನಾಗಿ ಬೆಂದ್ಕೊಳ್ಳಿ. ಇವಾಗ ನೋಡಿ, ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ, ಇಲ್ಲಾಂದರೆ ತಳ ಹಿಡಿತದೆ. ತಳ ಹಿಡಿಬಾರ್ದು ಅಂತ ಇವಾಗ ಎಣ್ಣೆ ಹಾಕೊಂಡಿದ್ದೀವಿ. ಇಲ್ಲಿ ಕಾರ್ನ್ಫ್ಲವರ್ ಹಾಕಿದ್ದೀವಲ್ಲ, ಅದಕ್ಕೆ ತಳ ಹಿಡಿತದೆ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದೀವಿ. ಇನ್ನೊಂದು 10 ನಿಮಿಷ ಬಾಯ್ಲ್ ಆಗಲಿ ಚೆನ್ನಾಗಿ. ನೋಡಿ, ಇವಾಗ ಚೆನ್ನಾಗಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೌಜಿ ಹೋಟೆಲ್ ಸ್ಟೈಲ್ ಕರಿ ಚಿಕನ್ ಮಾಡ್ತಾ ಇರೋದು. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ನೋಡಿ, ಈ ರೀತಿ ಒಂದು ಕಡಾಯಿ ಇಟ್ಕೊಳ್ಳಿ. ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ. ನೋಡಿ, ಈ ರೀತಿ ಕರಿಬೇವು, ಒಂದು 3 ಮೆಣಸಿನ್ಕಾಯಿ ಈ ರೀತಿ ತೊಗೊಂಡಿದ್ದೀವಿ ಕಟ್ ಮಾಡಿಕೊಂಡು. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಇದು ಸೌಜಿ ಸ್ಟೈಲ್ ಹೋಟೆಲ್ ಕರಿ ಚಿಕನು.
ಕರಿಬೇವೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ನೋಡಿ ಇವಾಗ ಈ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಕಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಡಿ. ನೋಡಿ ಇದು ಆಗಿದೆ ಇವಾಗ. ನೋಡಿ ಕರಿ ಚಿಕನ್ ಆಗಿದೆ ಇವಾಗ. ಸೌಜಿ ಹೋಟೆಲ್ ಸ್ಟೈಲ್ ಕರಿ ಚಿಕನು ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.